ಈ ಕುರಿತಂತೆ ಮಾತಾಡೋದಕ್ಕೆ ಈಗ ಸ್ವತಃ ಮಾಜಿ ಸಂಸದರಾದಂತ ರಮೇಶ್ ಕತ್ತಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ ಅಕ್ಕ, ಹೇಳ್ರಿ. ಆರಾಮಿದ್ದೀರಿ ಸರ್? ಆರಾಮ್ ನೋಡ್ರಿ, ನೀವ್ ಆರಾಮದ್ರಕ್ಕ? ಭಾಳ ದಿವಸ ಮಾತಾಡಕತ್ತೀರಿ. ಏನ್ರಿ ಸರ್, ಬಾಳ ದಿವಸ ಆಯ್ತ್ರಿ ಸರ್. ಬರ್ತೀನಿ ಸರ್, ಮಾತಾಡ್ಬೇಕು ಇವಾಗ. ಅಲ್ರಿ ಸರ್, ಏನ್ ಅದು ಗಂಡಸಾದ್ರ ನನ್ನ ಎದುರುಗಡೆ ಬಂದ್ ಮಾತಾಡ್ರಿ ಅಂತ ಏನೋ ಚಾಲೆಂಜ್ ಹಾಕಿರಿ. ಏನ್ ಮತ್ತ ಅವ್ರ ಅಲ್ಲಿ ಸುಮ್ನ ಈ KDP ಮೀಟಿಂಗ್ ಅಂತ ಹೇಳಿ ನಮ್ಮ ಅಧಿಕಾರಿಗಳನ್ನ ಕರ್ಸೋದು, ಆ KDP ಮೀಟಿಂಗ್ ದಾಗ ಇಲ್ಲದಿರ್ತಂತ ಸಬ್ಜೆಕ್ಟ್ ಅನ್ನ ತಗೊಂಡು ನೀವು ಚುನಾವಣೆ ಗೆದ್ದಿದಿರಿ, ನೀವು ಮೋಸದಿಂದ ಗೆದ್ದಿದಿರಿ, ಹಂಗ ಗೆದ್ದಿದಿರಿ, ಹಿಂಗ ಗೆದ್ದಿರಿ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಮಾತಾಡ್ರಿ. ಏನ್ ಮಾತಾಡಕ್ ಆಕತ್ರಿ? ತಾಕತ್ತಿದ್ರೆ ಗಂಡಸಿದ್ರೆ ಬಂದ ಮುಂದೆ ಮಾತಾಡ್ಬೇಕವ. ಅವ್ ಮಂತ್ರಿ ಇದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವ, ನನಗೇನ್ ಸಂಬಂಧ? ಸಂಸ್ಥಾ ಇದು ರೈತರ ಸಂಸ್ಥಾ, ರೈತರು ಇದಕ್ಕೆ ಮಾಲಕರದಾರ, ರೈತರ ಮಾಲಕರದಾರ. ರೈತರು ಹೇಳಿದಾಗ ನಡೀತದೆ. ರಾಜಕಾರಣ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ರೈತರು ದೇಶಕ್ಕೆ ಅನ್ನ ಹಾಕ್ತಾರ. ಆ ಅನ್ನ ಹಾಕುವಂತ ರೈತರು ಹೊಟ್ಟಿ ಅವ್ರಿಗೆ ಸೇವಾ ಮಾಡುವಂತ ಕೆಲಸ ನಮ್ಮದು. ಆ ಸಂಸ್ಥೆ ಎಲ್ಲರಿಗೂ ಮಾಡಾಕತ್ತದ. ಮೋಸದಿಂದ ಗೆದ್ದಾರ, ಅದನ್ನ ಗೆದ್ದಾರ ಅಂತ ಇವ್ರು ಹೇಳ್ತಾನಂದ್ರೆ ಮತ್ತೆ ಅಷ್ಟೇ. ಈಗ ಕುಣ್ಯಾಕ ಬರ್ಲಿಕ್ಕೆ ಅಂತ ಡೊಂಕ ಇದ್ದಂತಾರ ಅಂತ ಮನುಷ್ಯ ಇದ್ದಂಗ ಆತು. ಮತ್ತೆ ಮೋಸದಿಂದ ರಾಜಕಾರಣ ಗೆದ್ದಿರಂದ್ರೆ ಇವ ಪಪ್ಪು, ಕರ್ನಾಟಕದ ಪಪ್ಪು ರಾಹುಲ್ ಗಾಂಧಿ. ಕರ್ನಾಟಕದ ರಾಹುಲ್ ಗಾಂಧಿನೂ ಏನ್ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ಈಸ್ ಎ ಪಪ್ಪು ಆಫ್ ಕರ್ನಾಟಕ ಸ್ಟೇಟ್. ಅಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಹೋಲಿಕೆ ಮಾಡಿದ್ರಿ ಸರ್ ಸತೀಶ್ ಜಾರಕಿಹೊಳಿ? ಅವು ಮತ್ತೆ ಯಾವ ಗೆದ್ದದೆಲ್ಲ ಮೋಸ ಅಂತಂದ್ರಲ್ಲ. ಈ ನರೇಂದ್ರ ಮೋದಿ ವೋಟ್ ಚೋರಿ ಬಗ್ಗೆ ಮಾತಾಡ್ಕೊಂಡು ಎಲ್ಲಾ ಕಡೆ ವೋಟ್ ಚೋರಿ ಮಾಡ್ಯಾರ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಿದಾರಲ್ಲ, ಹಂಗ ಹೇಳ್ತಿದಾರ ಇವ್ರಂತೇನ್? ಹೌದು, ಇವನು ಮತ್ತೆ ಹಂಗ ಅಂತಾನ. ಇವ್ ವೋಟ್ ಚೋರಿ ಮಾಡಿ ಗೆದ್ದು ಬಂದಿವ ಅಂತಾನ ಇವನು. ಇವ್ ಮಂತ್ರಿ ಮಹಾಶಯ ಇವನು ಅದ ಅಂತಾನ. ಹಂಗಲ್ರಿ ಸರ್ ರಮೇಶ್ ಕತ್ತಿ ಸಾಹೇಬ್ರ, ಈಗ ಹುಕ್ಕೇರಿ ಸಹಕಾರಿ ಚುನಾವಣೆಯಲ್ಲಿ ಹೌದು ನೀವು ಗೆದ್ದಿರಿ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವ್ರು ಸರ್ಕಾರಕ್ಕೆ ಮಂತ್ರಿ ಅಂತೇಳಿ ನಾನು ಹೋಗು ಬಾ ಅವ ಇವ ಅಂತ ಮಾತಾಡೋದು, ನಾಳೆ ನೀವು ಸಂಸದರಾದಾಗ ಒಬ್ರು ಯಾರಾದ್ರೂ ಜನಸಾಮಾನ್ಯರೇ ಅವ ಸರ್ಕಾರಕ್ಕಷ್ಟೇ ಸಂಸದ, ನಾನು ಅವ್ರನ್ನ ಹೋಗೋ ಬಾರೋ ಅಂತ ಮಾತಾಡ್ತೀನಿ ಅಂದ್ರೆ ನೀವು ಸಹಿಸ್ಕೋತೀರೇನ್ರಿ? ಹೋಗೋ ಬಾರೋ ಅಂತ ಅವರು KDP ಮಿಟಿಯಲ್ಲಿ ಅಲ್ಲದೆ ಆಗಿರ್ತಕ್ಕಂಥ ವಿಷಯವನ್ನ ಪ್ರಸ್ತಾಪ ಮಾಡಬಾರ್ದು. ಮಾತಾಡ್ಬೋದಲ್ಲ. ಈ ಸರ್ಕಾರದ ಸಚಿವರಿಗೊಂದು ಒಂದು ಗೌರವ ಕೊಡ್ಬೇಕಾಗಿರೋದು ಅದು ಕರ್ತವ್ಯ ಅಲ್ರಿ. ನಾಳೆ ನೀವು ಸಚಿವರಾದ್ರೂ ನಿಮ್ಗೂ ಗೌರವ ಕೊಡ್ಬೇಕಲ್ಲರು. ಅಲ್ಲ, ಅದು ಅದನ್ನ ಅಗದಿ ಮಾನ್ಯತವಾಗಿ ನಾನು ಒಪ್ಕೋತೀನಿ. ಆದ್ರೆ ಆ ಮಂತ್ರಿಗಳು ಸಹಿತ ಅದೇ ಒಂದು ಗೌರವಿನ ಚೌಕಟ್ಟಿನಲ್ಲಿದ್ದು ಮಾತನಾಡೋದು ಕಲ್ಕೋಬೇಕು. ಅಧಿಕಾರಿಗಳು ಬಂದಾಗ ಅಧಿಕಾರಿಗಳ ಮುಂದೆ ನೀವು ಮೋಸದಿಂದ ಗೆದ್ದಿದ್ರಿ, ಅದನ್ನ ಗೆದ್ದಿರಿ, ಪಾಪ ಅಧಿಕಾರಿ ಏನ್ ಮಾಡಕ್ಕಾಗುತ್ತೆ? ಈಗ ನಮ್ಮಂತವ್ರ ಮುಂದೆ ಹೇಳಿದ್ರೆ ಉತ್ತರ ಕೊಡ್ಬೋದು. ನಾನು ಕೇಳಿದ್ರು ಉತ್ತರ ಕೊಟ್ಟಿದ್ದೀನಿ ನಾನು. ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗೆ ಅವ್ರು ಮಾತಾಡಿಲ್ವಾ? ಅವ ಇವ ಅಂತ ಏನ್ ಮಾತಾಡ್ದಂಗ್ ಕೇಳಿಸ್ಕೊಂಡಿಲ್ಲ ನೋಡ್ರಿ ಸರ್. ನೋಡ್ರಿ, ನೀವು ನಿಮ್ಮಲ್ಲಿ ಇರ್ತಾವ, ನಮಗೇನ್ ಹೆಚ್ಚು ಗೊತ್ತಿಲ್ಲ. ಅವ ನಮಗೂ ಮಾತಾಡೇನ್ರ. ಅವ ಬಹಳ ಭಾಷಣ ಮಾಡಕ್ ಬಹಳ ಶೂರ್ ಅವ ಅಂತ ಹೇಳಿ ಅವ ಮಾತಾಡೇನ್ರಲ್ಲ. ಅದ್ ರಿಪಾರ್ಟ್ ತೆಗೆದ್ ನೋಡ್ರಿ ಅದನ್ನು. ಇನ್ನೊಮ್ಮೆ ಯಾವ್ದೋ ನಮ್ಮಲ್ಲಿ ಇಲೆಕ್ಷನ್ ನಡೆದಾಗ ರಮೇಶ್ ಕತ್ತಿ ಭಾಷಣ ಮಾಡಕ್ ಬಹಳ ಶೂರ್ ಆತ ಹಿಂಗ್ ಹೇಳ್ಯಾನ ನೋಡ್ರಿ. ಅವ್ರು ಹೆಂಗ್ ಟಿಟ್ ಅಂದ್ರೆ ಟ್ಯಾಟ್. ಈಗ ಹುಕ್ಕೇರಿ ತಾಲೂಕಿಂದ ಓಡಿಸ್ತೀನಿ ಅಂತ ಏನೋ ಹೇಳಿದ್ರು ತಾವು. ಹೌದು, ಹುಕ್ಕೇರಿ ಮತಕ್ಷೇತ್ರದಾಗ 5 JDP ಅವ್ರಿಗೆ, 4 JDP ಅವ್ರಿಗೆ ಮತಕ್ಷೇತ್ರಕ್ಕೆ ಬರ್ತಾವ. 28 ಚುನಾವಣೆಯಲ್ಲಿ ಅದನ್ನ ಯಾವ ರೀತಿ ಹೊರಗೆ ತೆಗಿಬೇಕು ಅಂತ ಜನರ ಸಹಕಾರ, ಜನರ ಆಶೀರ್ವಾದದಲ್ಲಿ ಅವ್ರು ನಮ್ಮ ತಾಲೂಕಿನಿಂದ ಹೊರಗೆ ಹಾಕ್ತಿವಿ ನಾವು. ಅಲ್ರಿ ಸರ್, ಯಾಕೆ ಇಷ್ಟು ಹೆಂಗ್ ಕೊತ ಕುದಿಯಾಕತ್ತೈತಲ್ರಿ ಸರ್ ಇಬ್ರ ಮಧ್ಯೆ? ಹೆಂಗಿದು, ಯಾಕಿದು ರಾಜಕಾರಣ? ನೋಡ್ರಿ, ನಿಂತ ನೀರಲ್ಲದು, ಹರಿಯುತ್ತಿರುವಂತ ನೀರು. ಅವ್ರ ಟಿಟ್ ಅಂದ್ರೆ ನಾವು ಟ್ಯಾಟ್ ಅನ್ಬೇಕಾಗುತ್ತೆ. ಇಷ್ಟೆಲ್ಲ ಹೇಳೋರು ಈಗ ಮೊನ್ನೆ ನಮಗೇನೋ ಅದೇನೋ ಏನೇನೋ ಅವ್ರು ಏನ್ ಮಾತಾಡ್ತಾರೋ ಅದಕ್ಕೆ ಉತ್ತರ ಕೊಡ್ತೀನಿ ಇಷ್ಟೇ. ನನಗೇನ್ ಮಾತಾಡಕ್ಕಾಗತ್ತೆ? ಅವ್ರು ಏನ್ ಮಾತಾಡಿದ್ರು ಆ ಸ್ಟೈಲಲ್ಲಿ ಉತ್ತರ ಕೊಡ್ಬೇಕು ಇಷ್ಟೇ. ನಂದು ಒಂದೇ ಒಂದಿದ್ದು, ಒಬ್ಬ ಅಧಿಕಾರಿ ಮುಂದೆ ನೀವು ಮೋಸದಿಂದ ಗೆದ್ರಿ ಹಾಕಿದ್ರೆ ಅಧಿಕಾರಿ ಉತ್ತರ ಏನ್ ಕೊಡ್ತಾನ್ರಿ? ಈಗ ನಾಳೆ ನೀವು ಕರ್ನಾಟಕ ಸರ್ಕಾರದಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರ, ಅವ್ರು ನೀವು ಮೋಸದಿಂದ ಗೆದ್ದು ಬಂದಿರಿ, ಅವ್ರ ಮುಂದೆ ನೀವು ಯಾರೋ ಮುಖ್ಯಮಂತ್ರಿ ಯಾರೋ ಮಾತಾಡಿದ್ರೆ ಪಾಪ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಮಾಡ್ತಾರ? ಅವ್ರು ಏನು ಮಾಡಕ್ ಬರಲ್ರಿ ಸರ್. ವಿಚಾರ. ಈಗ ನೋಡ್ರಿ ಸರ್, ಬೆಳಗಾವಿಯಲ್ಲಿ ಯಾರು ಯಾವಾಗ ದುಷ್ಗಣ್ಮನ್ಗಳಾಗ್ತಾರ, ಯಾವಾಗ ದೋಸ್ತಿಗಳಾಗ್ತಾರ ಹೇಳಾಕ ಬರಲ್ರಿ ಸರ್. ಈಗ ಮೊನ್ನೆ MP ಎಲೆಕ್ಷನ್ ನಾಗ ನೋಡ್ರಿ, ಶಶಿಕಲಾ ಜೊಲ್ಲೆ ಅವ್ರ ಕುಟುಂಬ, ಅದನ್ನ ಕ್ಲಿಯರ್ ಆಗ್ಯಾರ. ಕಾರ್ಯಕರ್ತನ ಊರ್ಲ ತಮ್ಮಷ್ಟಕ್ಕೆ ತಾವು ಊರ್ಲ ಹಾಕೊಳ್ಳುವಂತ ಪರಿಸ್ಥಿತಿಗೆ ಬಂದಾರ ಕಾರ್ಯಕರ್ತರು. ಇವ್ರ ಹೊಂದಾಣಿಕೆ ಈ ರೀತಿ ನಾ ಇಲ್ಲ ಅನ್ನಂಗಿಲ್ಲ, ನಾ ಇರ್ಬೇಕು ಇರಬಾರ್ದು ಅನ್ನಂಗಿಲ್ಲ, ಹೊಡೆದಾಡ್ ಬಡದಾಡ ಅನ್ನಂಗಿಲ್ಲ ನಾನು.
ಯಾವ್ಯಾವ ಬೇರೆ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಇಂದ ನಿಂತು ಎಲ್ಲಾ ಮಾಡಿ ಹೊಡೆದಾಟ ಅವ್ರ ಸಲುವಾಗಿ ಗೆಲ್ಸೋದ್ರಾಗಿ ಅವ್ರ ಕಾರ್ಯಕರ್ತರು ಇವ್ರ ಗೆಲ್ಸೋದ್ರಾಗಿ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಿ ಹೊಡೆದಾಟ ಮಾಡಿದ ನಂತರ ಇಬ್ರು ಈಗ ಒಂದಾಗಿದ್ದು ಹ್ಮ್ ಕಾರ್ಯಕರ್ತರಿಗೆ ನುಂಗಲಾರ ತುತ್ತಾಗಿದೆ. ಅವ್ರು ಅವ್ರು ಉರ್ಲೆ ಹಾಕೊಳ್ಬೇಕು. ಈಗ ಉರ್ಲೆ ಹಾಕೊಳ್ಬಿಟ್ರೆ ಮತ್ತೇನ್ ದಾರಿ ಇಲ್ಲ. ಕಾರ್ಯಕರ್ತರ ಅಂತ ಸ್ಥಿತಿ ತಂದಿಟ್ಟಿದ್ದಾರೆ ಇವ್ರು ಕೂಡಿ. ಅಲ್ಲ ಸೌದಿ ಅವ್ರ ನಿಮ್ ಜೊತೆ ನಮ್ಮ ನಮ್ಮ ಅದಾರೇನ್ರಿ ನಮ್ಮ ಸರ್? ರಾಜಕೀಯ ನಮ್ಮ ರಾಜಕಾರಣದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ನಮ್ಮ ಅಸೆಟ್ಟು. ಹ್ಮ್ ಇವತ್ತು ಎರಡು ಹೈಕಮಾಂಡ್ಗಳಿಗೆ ವಿನಂತಿ ಮಾಡ್ತೀನಿ ನಾನು. ಹ್ಮ್ ಅವ್ರಿಗೆ ಬೇಕಾದವ್ರಿಗೆ ಅವ್ರು ಟಿಕೆಟ್ ಕೊಡಿಸ್ತಾರೆ, ಇವ್ರು ಬೇಕಾದವ್ರಿಗೆ ಇವ್ರು ಟಿಕೆಟ್ ಕೊಡಿಸ್ತಾರೆ, ಅವ್ರು ಬೇಕಾದ್ರೆ ಅವ್ರು ಹಾಕ್ತಾ ಇರ್ತಾರೆ, ಇವ್ರು ಬೇಕಾದ್ರೆ ಇವ್ರು ಕೆಡುತ್ತಾರೆ. ಇಂಥ ರಾಜಕಾರಣ ಆದ್ರೆ ಕಾರ್ಯಕರ್ತರು ಸಾಯೋದು ನಿಶ್ಚಿತ. ಅಂದ್ರ ಇದು 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 ವಿಧಾನಸಭೆ ಚುನಾವಣೆಯಲ್ಲೂ ಅಡ್ಜಸ್ಟ್ಮೆಂಟ್ ಐತೇನ್ರಿ ಸರ್ ಬಿಜೆಪಿ ಕಾಂಗ್ರೆಸ್ ನಡುವೆ ಬೆಳಗಾವಿ ಭಾಗದಲ್ಲಿ? ಬೆಳಗಾವಿ ಭಾಗದಲ್ಲಿ ಅವ್ರ ಮನೆಯಲ್ಲಿ ಅಷ್ಟೇ ಇದೆ, ನಮ್ಮಲ್ಲಿ ಮತ್ತು ಹೊರಗಿನಲ್ಲಿ ಯಾರಿಲ್ಲ. ಅಲ್ಲ ಏನೇ ಆಗ್ಲಿ ಅವ್ರ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋಕೆ ನೀವು ಈಗ ಹಿಂದ್ಗಡೆ ಮತ್ತು ಇವನ್ ವಿರುದ್ಧ ರಮೇಶ್ ವಿರುದ್ಧ ಯಾರು ನಿಂತಿದ್ರು? ಹ್ಮ್ ML ಎಲೆಕ್ಷನ್ ಯಾರು ನಿಂತಿದ್ರು ಹಿಂದೆ? ಹ್ಮ್ ಅವಾಗ ಲಖನ್ ಜಾರಕಿಹೊಳಿ ನಿಂತಿದ್ದ ಹ್ಮ್ ಕಾಂಗ್ರೆಸ್ ಇಂದ, ಬಿಜೆಪಿ ಇಂದ ರಮೇಶ. ಅಲ್ಲ ಯಾರಾದ್ರೂ ಏನ್ರಿ ಸರ್ ಫ್ಯಾಮಿಲಿಯಾಗ ಇರ್ತೈತಲ್ರಿ ಸರ್ ಅಧಿಕಾರ? ಹಾ ನೋಡ್ರಿ, ಇದು 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 ಇಲ್ರಿ, ನಾವ್ ಯಾವ್ದನ್ನಾಗಿಲ್ಲ. ಬಟ್ ಕಾರ್ಯಕರ್ತರಲ್ಲಿ ಹೋಗ್ಬೇಕು ಇವ್ರು. ಹ್ಮ್ ಅವ್ರ ಮನ್ಯಾಗೂ ಆತು, ಅವ್ರ ಮನ್ಯಾಗೂ ಆತು, ಸೊಕ್ಕೆ ಒಪ್ಕೊಳ್ಳೋಣ. ಹ್ಮ್ ಬಟ್ ವಾಟ್ ಅಬೌಟ್ ಕಾರ್ಯಕರ್ತ? ನಮ್ಮ ಬ್ಯಾಕ್ ಬೋನ್, ನಮ್ಮ ರಾಜಕೀಯ ಎಲ್ಲಾ ಪಕ್ಷಗಳದ್ದು, ನಾನು ಒಂದೇ ಪಕ್ಷದ ಮಾತಾಡ್ದೆ, ಎಲ್ಲಾ ಪಕ್ಷದ ಕಾರ್ಯಕರ್ತರೇ ಬೆನ್ನೆಲುಬು. ಹ್ಮ್ ಮತ್ತೆ ಈ ರೀತಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತ ಹೋಗಿ ರಾಜಕಾರಣ ಮಾಡಿದ್ರೆ ಕಾರ್ಯಕರ್ತರು ಯಾರ ಮನೆ ಬಾಗಿಲಿಗೆ ಹೋಗ್ಬೇಕೀಗ? ಯಾರ ಮನೆ ಬಾಗಿಲಿಗೆ ಹೋಗಿ ನಿಲ್ಬೇಕು? ಇವ್ರು ದೊಡ್ಡವ್ರು ಒಂದಾಗ್ಬಿಟ್ರೆ ಚಿಕ್ಕವ್ರು ಎಲ್ಲಿ ಹೋಗ್ಬೇಕು, ಸಣ್ಣವ್ರು ಎಲ್ಲಿ ಹೋಗ್ಬೇಕು? ಪ್ರಶ್ನೆ ಇದು, ಸಮಾಜದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಕೆಲವು ಧ್ವನಿ ಇಲ್ಲ, ಕೆಲವೊಂದು ಜನರಿಗೆ ಮಾತಾಡಂಗಿಲ್ಲ. ನನಗೆ ಧ್ವನಿ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಬಟ್ ರಮೇಶ್ ಕತ್ತಿ ಅವರು ಮತ್ತೆ ಈಗ ಫುಲ್ ಆಕ್ಟಿವ್ ಪಾಲಿಟಿಕ್ಸ್ಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಫುಲ್ ರೆಡಿಯಾಗಿ ನಿಂತಾರ್ರಿ ಸರ್. ನೋಡ್ರಿ, ನಾವು ಫುಲ್ ನಮ್ದು 150 ವರ್ಷದಿಂದ ಹಳೆ ಮನೆತನ, ಅಲ್ಲಿಂದ ನಾವು ರಾಜಕಾರಣದಲ್ಲಿದ್ದೀವಿ. ನಮ್ಮ ಕೊನೆ ಉಸಿರಿನವರೆಗೂ ನಮ್ಮ ಮನೆತನ ರಾಜಕಾರಣದಾಗ ಇರ್ತಿದ್ರು, ಎರಡು ಮಾತಿಲ್ಲ. ಆದ್ರೆ ಅವ್ರಂಗ ಖಾಲಿ ಇದ್ದಲ್ಲಿ ಹೋದಲ್ಲಿ ಬಂದಲ್ಲಿ ನಾವು ರಾಜಕಾರಣ ಮಾಡಕ್ ನಾವು ಖಾಲಿ ಇಲ್ಲ. ಬಾಕಿ ಜನರ ಸೇವೆ ಮಾಡೋದು ಕೆಲಸ ಒದಗಿಸಿರ್ತಾವ, ಅದನ್ನ ಆ ಕಡೆ ಹೆಚ್ಚು ಲಕ್ಷ ಕೊಟ್ಟಿರ್ತೀವಿ. ಆದ್ರೂ ಸಹಿತ ಫುಲ್ ಪ್ಲೇಜ್ ಆಗಿ ಮೊದಲಿಂದ ಮಾಡ್ಕೊತ ಬಂದಿದ್ದೀನಿ, ಈಗೂ ಮಾಡ್ತೀನಿ, ಮುಂದೂ ಮಾಡ್ತೀನಿ. ಇದ್ರಾಗ ಎರಡು ಮಾತೇನಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ರೀ ಸರ್. ಎಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ಥ್ಯಾಂಕ್ಸ್ ಅ ಲಾಟ್. ಅಕ್ಕಾರ ತಮಗೆ ಒಂಥರ ಅದು ರಮೇಶ್ ಕತ್ತಿ ಅವ್ರು ಒಂಥರ ರೆಬಲಿಯಸ್ ಕ್ಯಾರೆಕ್ಟರ್, ಅವ್ರು ಒಂಥರ ಡೋಂಟ್ ಕೇರ್ ಮಾಸ್ಟರ್ ಇದ್ದಾಗೆ. ಹಾಗೆ ನೋಡಿದ್ರೆ ಉಮೇಶ್ ಕತ್ತಿ ಅವ್ರಿಗಿಂತಲೂ ಕೂಡ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಈಗ ಸತೀಶ್ ಜಾರಕಿಹೊಳಿ ಅವರು KDP ಮೀಟಿಂಗಲ್ಲಿ ಮೋಸದಿಂದ ಗೆದ್ರು ಅನ್ನುವಂಥ ಅಧಿಕಾರಿಗಳ ಮುಂದೆ ಹೇಳಿದಂತಹ ಮಾತಿಗೆ ಅವರು ತುಂಬ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಈ ಒಂದು ಫೈಟ್ ಏನಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾದು ನೋಡ್ಬೇಕು.